ಇಂದು ನಟ ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಈ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕಣ್ಣೀರಿಟ್ಟ ಘಟನೆ ನಡೆದಿದೆ. ದರ್ಶನ್ ಅವರು ಜಡ್ಜ್ ಮುಂದೆ ನನಗೆ ವಿಷ ಕೊಟ್ಟು ಬಿಡಿ, ನನಗೆ ಈ ಜೈಲಿನಲ್ಲಿ ಬದುಕಲು ಆಗುತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಅವರು ವಿಷ ಕೊಡಿ ಎಂದಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಅವರು ಏನು ಮಾಡಿದ್ದಾರೆ ಗೊತ್ತಾ? ನಿಜಕ್ಕೂ ಕಣ್ಣೀರು ಬರುತ್ತೆ. ಜಡ್ಜ್ ಮುಂದೆ ನಟ ದರ್ಶನ್ ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ, ನನಗೆ ಬದುಕೋಕೆ ಆಗುತ್ತಿಲ್ಲ, ಸ್ವಲ್ಪ ವಿಷ ಕೊಡಿ, ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ, ಕೈಯಲ್ಲಿ ಫಂಗಲ್ಸ್ ಆಗಿದೆ ಎಂದು ನಟ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ನಟ ದರ್ಶನ್ ಅವರಿಗೆ ಬೆಡ್ಶೀಟ್, ತಲೆದಿಂಬು ಒದಗಿಸಬೇಕು, ಇದಕ್ಕೆ ಜೈಲು ಮ್ಯಾನ್ಯುವಲ್ನಲ್ಲಿ ಅವಕಾಶ ಇದೆ ಎಂದು ನಟನ ಪರ ವಕೀಲರು ವಾದ ಮಾಡಿದ್ದರು. ಈ ಸಂಬಂಧವಾಗಿ ತೀರ್ಪಿಂದು ಬಂದಿದ್ದು, ನಟ ದರ್ಶನ್ಗೆ ಬೆಡ್ಶೀಟ್ ಕೊಡಲು ಹಾಗೂ ಹೊರಗೆ ವಾಕ್ ಮಾಡಲು ಅವಕಾಶ ಕೊಡಲಾಗಿದೆ. ಇದರಿಂದ ದರ್ಶನ್ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಇನ್ನು ಕೋರ್ಟ್ ಆದೇಶಕ್ಕೂ ಮುನ್ನ ದರ್ಶನ್ ಅವರು ನ್ಯಾಯಾಧೀಶರ ಮುಂದೆ ಕಣ್ಣೀರಿಡುತ್ತಾ, ಕೋರ್ಟ್ನಿಂದ ಆದೇಶ ಮಾಡಿ ಪಾಯ್ಸನ್ ಕೊಡಿ ಎಂದು ದರ್ಶನ್ ಕೇಳಿದ್ದು, ಬಟ್ಟೆಗಳು ಸ್ಮೆಲ್ ಇವೆ, ಕೈಯೆಲ್ಲ ಫಂಗಲ್ಸ್ ಬಂದಿದೆ, ಜೈಲಿನಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಇದರ ಬದಲು ಸ್ವಲ್ಪ ಪಾಯ್ಸನ್ ಕೊಡಿ ಎಂದಿದ್ದಾರೆ. ನಟ ದರ್ಶನ್ ಅವರು ಕಣ್ಣೀರಿಡುವುದನ್ನು ನೋಡಿ ವಿಜಯಲಕ್ಷ್ಮಿ ಕೂಡ ಕೋರ್ಟ್ನಲ್ಲೇ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪತಿಗೆ ಸಮಾಧಾನ ಮಾಡಲು ನಾಳೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.